ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಏನಿದು ಬೆಳಗ್ಗೆ ರೈಲ್ವೆ ಟ್ರ್ಯಾಕು ಲಗೇಜು ಎಲ್ಲ ತೋರಿಸ್ತಿದ್ದಾರೆ ಅಂದ್ಕೊಂಡಿದ್ದೀರಾ? ಹೌದು, ಬೆಳಗ್ಗೆನೇ ನಾವು ಒಂದು 4 ಗಂಟೆ ರಾತ್ರಿಗೆ ಎದ್ದು ಬಂದು ಜರ್ನಿ ಮಾಡ್ತಿದ್ದೀವಿ. ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯಾಡಿಗೆ ಆಶೀರ್ವಾದ ತೊಗೋಬೇಕಂತ ಹೋಗಿ ಆಶೀರ್ವಾದ ತೊಗೊಂಡು ಬಂದೆ. ನಮ್ಮ ಗದ್ದೆಲೆಲ್ಲ ನಾಟಿ ಹಾಕ್ಬಿಟ್ಟಿದ್ರು. ಅವಾಗ ತಾನೇ ಕಷ್ಟ ಆಯಿತು ಹೋಗೋದು. ನೋಡಿ, ಬೆಳಗ್ಗೆ ಬಂದಿರೋದಕ್ಕೆ ನಮ್ಮ ಹಸ್ಬೆಂಡು ಎಲ್ಲ ನನ್ನ ಮಗಳು ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ. ನಿದ್ದೆ ಟೈಮ್ ಅಲ್ವಾ ಬಂದು, ಹಾಗಾಗಿ ಎಲ್ಲ ನಿದ್ರೆ ಮಾಡ್ತಾ ಇದ್ದಾರೆ. ಲಾಂಗ್ ಜರ್ನಿ ಹೋಗಬೇಕಾಗಿ ಬಂದಿದೆ. 3 ಡೇಸ್ ಜರ್ನಿ ಮಾಡಬೇಕು. ನೋಡಿ, ನೇಚರೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ. ಅದೇ ನೋಡಿ, ಇಲ್ಲಿ ನಮ್ಮ ಕಡೆ ಕರ್ನಾಟಕದಲ್ಲೆಲ್ಲ ಈ ಥರ ತೆಂಗಿನ ಮರ, ಅಡಿಕೆ ಮರ, ಈ ಥರ ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ. ಅದೇ ಹೋಗ್ತಾ ನೋಡಿ ತೋರಿಸ್ತೀನಿ ನೇಚರ್ ಹೇಗಿದೆ ಅಂತ. ಅಲ್ಲಿ ಬರೀ ಬೇಲಿ ಕಾಡು ಆ ಥರ ಇರುತ್ತೆ. ಇದು ನೋಡಿ, ನಮ್ಮ ನೇಚರ್ ಎಷ್ಟು ಚೆನ್ನಾಗಿದೆ. ಮಲ್ಕೊಂಡು ಹಾಗೆಯೇ ಆಕಾಶ ನೋಡ್ತಾ ಎಷ್ಟು ಚೆನ್ನಾಗಿದೆ ವೇವ್ಸ್ ಅಂತ ಅನ್ಕೋತಾ ಇದ್ದೆ. ರೈಲ್ವೆ ಟ್ರ್ಯಾಕ್ ಎಲ್ಲ ಕಾಣಿಸ್ತಿದೆ. ಮಲ್ಕೊಂಡು ನೇಚರೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೋಡಿ, ಅವರೇ ನಮಗೆ ಬ್ಲ್ಯಾಂಕೆಟ್ ಇದೆಲ್ಲ ಪಿಲ್ಲೋ ಮತ್ತು ಬೆಡ್ಶೀಟು ಸಹ ಕೊಡ್ತಾರೆ. ಊಟ ಅಲ್ಲಿ ಟ್ರೈನಲ್ಲಿ ಒಬ್ಬೊಬ್ರಿಗೆ ಕೊಡ್ತಾರೆ, ಊಟ ಮಾರ್ಲಿಕ್ಕೆ ಬರ್ತಾರೆ, ಅದು ತೊಗೊಳ್ಳೋದು. ಅಂತೂ ಇಂತೂ 2 ಡೇಸ್ ಜರ್ನಿ ಮಾಡಾದ್ಮೇಲೆ 2 ನೈಟ್ ಜರ್ನಿ ಮಾಡಾದ್ಮೇಲೆ ಮಾರ್ನಿಂಗ್ 10 o'clock ನಾವು ರೈಲ್ವೆ ಸ್ಟೇಷನ್ ಯಾವುದು ಅಂದರೆ ಕ್ಯಾಪಿಟಲ್ ಸಿಟಿ ಯಾವುದಂತ ಗೊತ್ತಾಗ್ತಿದೆ. ಸ್ಟೇಷನ್ ಕ್ಯಾಪಿಟಲ್ ಸಿಟಿ ಅಂದರೆ ನಮ್ಮ ನ್ಯೂ ಡೆಲ್ಲಿ. ನೋಡಿ, ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ ಬಂತು ಮಾರ್ನಿಂಗ್ 10 ಗಂಟೆಗೆ. ನೋಡಿ, ಲಗೇಜ್ ಎಲ್ಲ ಎಷ್ಟೊಂದು ಇದೆ, ಅದೆಲ್ಲ ಪ್ಯಾಕಿಂಗ್ ಮಾಡಿರೋದು. ನೋಡಿ, ಎಷ್ಟು ಜನ ಇದ್ದಾರೆ ಅಂದರೆ ಸಿಕ್ಕಾಬಟ್ಟೆ ಕ್ರೌಡ್ ಇದೆ. ಎಷ್ಟೊಂದು ಜನ ಇದ್ದಾರಪ್ಪ. ಕರೋನಾ ಟೈಮಲ್ಲಿ ಬಂದಾಗ ಖಾಲಿ ಹೊಡಿತಾ ಇತ್ತು ರೈಲ್ವೆ ಸ್ಟೇಷನ್ ಎಲ್ಲ. ಇವಾಗ ಅದಕ್ಕೆ ಡೆಡ್ ಆಪೋಸಿಟ್ ಆಗಿದೆ. ಲಕ್ಷಾಂತರ ಜನ ಓಡಾಡ್ತಾರೆ. ಬೆಂಗಳೂರಿಗಿಂತ ಇನ್ನೂ ಡೆಲ್ಲಿಲಿ ಹೆವಿ, ಇನ್ನೂ ಜಾಸ್ತಿ. ನೋಡಿ, ಅಲ್ಲಿದ್ದಾಗ ನೇಚರ್ ಯಾವ ರೀತಿ ಇತ್ತು, ಇಲ್ಲಿ ಬರೀ ಈ ಥರ ಇದೆ. ನಮ್ಮ ನೇಚರ್ ಎಷ್ಟು ಚೆನ್ನಾಗಿರುತ್ತಲ್ವಾ. ಎಲ್ಲ ಡೆಲ್ಲಿಲಿ ಖಾಲಿ ಆಗಿದ್ದಾರೆ ಜನ. ಇನ್ನು ನಾವು ಡೆಲ್ಲಿಯಿಂದ ಇನ್ನೂ ಮುಂದೆ ಹೋಗಬೇಕು. ಇನ್ನು ನಾವು ಹೋಗಲಿಕ್ಕೆ ಈವ್ನಿಂಗ್ ಆಗುತ್ತೆ ಅಂತ ಹೇಳಿದ್ರು. ಅಂದರೆ 3 ದಿನ ಪೂರ್ತಿ ಖಾಲಿನೇ ಆಗೋಯ್ತು ನಮಗೆ. ಬರೀ ಟ್ರೈನಲ್ಲೇ ಜರ್ನಿ ಆಗೋಯ್ತು. ಇಲ್ಲೆಲ್ಲ ತುಂಬ ಸಿಕ್ಕಾಪಟ್ಟೆ ಮಳೆ ಆಗಿದೆ. ಜರ್ನಿ ಅಂತೂ ಇಂತೂ ಕೊನೆಗೂ ಈವ್ನಿಂಗ್ 6 o'clock ಅರೌಂಡ್ ಕಷ್ಟ ಆಗುತ್ತೆ. ಇನ್ನೂ ಲಗೇಜ್ ಇದೆ. ಅದು ನಮ್ಮ ಹಸ್ಬೆಂಡ್ ಮನೇಲೆ ಎಷ್ಟು ಟ್ರಂಕು ಅದು ಇದೆಲ್ಲ ಉಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ಅವರು ಕಳಿಸ್ಕೊಡ್ತೀವಿ ಲಗೇಜಿಗೆ ಹಾಕಿ ಅಂತ ಹೇಳಿದ್ದಾರೆ. ನಮಗೆ ಜಾಸ್ತಿ ಲಗೇಜ್ ಎಲ್ಲ ಕ್ಯಾರಿ ಮಾಡೋಕ್ಕೆ ಆಗಿಲ್ಲ. ಇದನ್ನೇ ಕಷ್ಟ ಆಯಿತು. ನೋಡಿ, ನನ್ನ ಮಗಳು ಪಾಪ ಹೇಗೆ ಜರ್ನಿ ಮಾಡಿದ್ರು. ಗಾಡಿ ತಗೋಬರ್ತಾರಂತೆ ಹೊರಗಡೆ ಸಿಟಿ ಅಂತ ಗೊತ್ತಾ? ನೋಡಿ, ಚಂಡೀಗಢ ಇದು ಪಂಜಾಬು ಮತ್ತು ಹರಿಯಾಣ ಎರಡೂ ಒಂದೇ ಕ್ಯಾಪಿಟಲ್ ಚಂಡೀಗಢಕ್ಕೆ ಬಂದ್ವಿ ನಾವು. ನೋಡಿ, ಅದನ್ನು ರೈಲ್ವೆ ಸ್ಟೇಷನ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಜನನೂ ಇದ್ದಾರೆ ಹಾಗೆಯೇ. ಆದರೆ ನೋಡಿ, ಇಲ್ಲೆಲ್ಲ ಪೂರಕ್ಕೂ ಸಹ ವ್ಯವಸ್ಥೆ ಇಲ್ಲ. ಎಲ್ಲ ಕಡೆ ಮಣ್ಣು ಇರಬೇಕು. ಹಾಗಾಗಿ ಕಷ್ಟ ಆಯ್ತಾ ಇತ್ತು. ಆದ್ದರಿಂದ ಇವರು ಗಾಡಿ ತೊಗೊಂಡು ಬಂದು ಲಗೇಜನ್ನು ಇಟ್ಕೊಂಡು ಹೋದರು. ಲಗೇಜನ್ನು ಇಟ್ಕೊಂಡು ಹಾಕಿ ಪಾಪ ಅವರೇ ಕೆಲಸ ಕೂಲಿ ಲಗೇಜನ್ನು ಇಟ್ಟು ಮತ್ತು ಲಗೇಜು ಗಾಡಿ ಹಾಕಿ
ಅಲ್ಲಿ ತಂದು ಕೊಟ್ಟರು ಬೀಚ್ ಔಟ್ಸೈಡ್. ಇವಾಗ ಔಟ್ಸೈಡ್ ವ್ಯೂ ನೋಡೋಣ. ಔಟ್ಸೈಡ್ ವ್ಯೂ ಇದೆ. ರೈಲ್ವೆ ಸ್ಟೇಷನ್ ದೊಡ್ಡ ಕ್ರೇನ್ ಇದೆ. ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನು. ಇದೆ ರೈಲ್ವೆ ಸ್ಟೇಷನ್, ಚಂಡೀಗಢ ರೈಲ್ವೆ ಸ್ಟೇಷನ್. ಅಲ್ಲಿ ಲಗೇಜ್ ತಂದು ನೆಕ್ಸ್ಟು ಹಾಟಿಗೆ ಹೋಗೋಣ ಅಂತ. ಮತ್ತು ಇಲ್ಲಿಂದ ಔಟ್ಸೈಡ್ ಬರೋದಕ್ಕೆ ಬೇರೆಯವರು, ಮತ್ತು ಈಗ ಅಲ್ಲಿಂದ ಇದು ಬೇರೆ. ಇವರು ಕರ್ನಾಟಕದವರು, ಕನ್ನಡ ಮಾತಾಡಿದ್ವಿ. ಇವರು ಇಲ್ಲಿ ಕಾಶ್ಮೀರ ಹೋಗ್ತಾ ಇದ್ದಾರಂತೆ. ಇದೆ ಔಟ್ಸೈಡ್ ವ್ಯೂ. ಇವಾಗ ನೆಕ್ಸ್ಟು ನಾನು ಅಲ್ಲಿಗೆ ಹೋಗಬೇಕಾದ್ರೆ ವಿಡಿಯೋ ಮತ್ತೆ ಮಾಡ್ತೀನಿ.